ಶಾಲ್ಮಲಾ ತೀರದಲ್ಲಿ ನದಿ ಜೋಡಣೆಯನ್ನು ವಿರೋಧಿಸಿ ಮತ್ತೊಂದು ಹೆಜ್ಜೆ ವೃಕ್ಷಾರೋಪಣ. ಪ್ರತಿಯೊಬ್ಬರೂ ಗಿಡ ನೆಡುವ ಮೂಲಕ ನದಿ ತಿರುವು ಯೋಜನೆ ವಿರುದ್ಧ ಹೋರಾಟದಲ್ಲಿ ಭಾಗವಹಿಸಬೇಕು. ನದಿ ತಿರುವು ಯೋಜನೆ ವಿರುದ್ಧ ಈ ಜನಾಂದೋಲನಕ್ಕೆ ಈ ವೃಕ್ಷಾರೋಪಣಾ ಕಾರ್ಯಕ್ರಮ ಸಾಕ್ಷಿಯಾಗಿದೆ ಎಂದು ವರ್ಣವಲ್ಲಿ ಶ್ರೀಗಳು ತಿಳಿಸಿದ್ದಾರೆ. साइडिंग ಗಿಡ ನೆಡುವ ಕಾರ್ಯಕ್ರಮ ಮುಗಿದ ನಂತರ ಸಭಾ ಕಾರ್ಯಕ್ರಮ. ಯಾತ್ರಿ ನಿವಾಸ ಎಂ ಹೆಗಡೆ ಬೊಮ್ಮನಹಳ್ಳಿ ಇವರಿಂದ ಸ್ವಾಗತ ಭಾಷಣ. ನಾವೇನು ಆರ್ಸ್ ಕಳಿಸಿದ್ದೀವಿ ಅವರು ನಮ್ಮ ಧ್ವನಿಯಾಗಿ ಅದನ್ನು ಲೋಕಸಭೆಯಲ್ಲಿ ಹಾಗೂ ವಿಧಾನಸಭೆಯಲ್ಲಿ ಮಾಡುವಂತಹ ಕೆಲಸವನ್ನು ಮಾಡಬೇಕು. ಅವರು ತಮ್ಮ ಕರ್ತವ್ಯ ನಿಭಾಯಿಸಿದ್ದಾರೆ. ಈ ಹಿಂದೆ ಕೂಡ ಒಂದು ವಿಧಾನಸಭೆಯಲ್ಲಿ ಹಾಗೂ ಲೋಕಸಭೆಯಲ್ಲಿ ಕೂಡ ಅವರು ತಮ್ಮ ಧ್ವನಿಯನ್ನು ಬಿಂಬಿಸಿದ್ದಾರೆ. ಇನ್ನು ಮುಂದೆಯೂ ಕೂಡ ಅದನ್ನು ಮಾಡುವಂಥ ಕೆಲಸ ಅವರ ಜವಾಬ್ದಾರಿ ಅವರ ಮೇಲಿದೆ. ಆ ದೃಷ್ಟಿಯಿಂದ ಇವತ್ತಿನ ನಾವು ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿದಾಗ ನಮ್ಮ ಜಿಲ್ಲೆಯ ಸಂಸದರಾಗಿರ್ತಕ್ಕಂಥ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಬಂದಿದ್ದಾರೆ. ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೊಡ್ತಾ ಇದ್ದೆ. ಶಾಸಕರಾದಂಥ ಭೀಮಣ್ಣ ನಾಯ್ಕ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಯಾಕೆಂದರೆ ನಾವು ಮುಖ್ಯಮಂತ್ರಿಯವರನ್ನ ಹಾಗೂ ಉಪಮುಖ್ಯಮಂತ್ರಿಗಳನ್ನ ಆಗ ಸಂದರ್ಭದಲ್ಲಿ ಈಗ DKಶಿ ಅವರನ್ನ ನಾವು ಭೇಟಿ ಮಾಡಲಿಕ್ಕೆ ಹೋದಾಗ ಭೀಮಣ್ಣ ನಾಯಕರು ಹಾಗೂ ಎಲ್ಲರೂ ಕೂಡ ನಮ್ಮೊಂದಿಗಿದ್ದರು. ಅಂದರೆ ನಮ್ಮ ಧ್ವನಿಯನ್ನು ಒಂದು ವಿಧಾನಸಭೆಯಲ್ಲಿ ಅದು ತೊಡಗಿಸುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಇನ್ನು ಮುಂದೆ ಕೂಡ ಮಾಡುತ್ತಾರೆ ಹೇಳುವಂಥ ವಿಶ್ವಾಸ ನಮಗಿದೆ. ನಮ್ಮ ಕರೆಗೆ ಹೋಗೊಟ್ಟು ಪ್ರೀತಿಯಿಂದ ಬಂದಿದ್ದಾರೆ. ಅವರಿಗೆ ನಾನು ಕೂಡ ಹಾರ್ದಿಕವಾಗಿರ್ತಕ್ಕಂತಹ ಸ್ವಾಗತವನ್ನು ಕೊಡ್ತಾ ಇದ್ದೆ. ಈ ಒಂದು ಕಾರ್ಯಕ್ರಮದಲ್ಲಿ ಅರಣ್ಯ ಇಲಾಖೆಯವರು ಕೂಡ ನಮಗೆ ಸಹಭಾಗಿತ್ವವನ್ನು ನೀಡಬೇಕು. ಯಾಕೆಂದರೆ ಅರಣ್ಯ ಇಲಾಖೆ ಆ ಒಂದು ವನವನ್ನು ಹಾಗೂ ಅರಣ್ಯವನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅವರಿಗೆ ಆಸಕ್ತಿ ಇದೆ ಅಂತಾದರೆ ಆಗ ಅರಣ್ಯವನ್ನು ಚೆನ್ನಾಗಿ ಬೆಳೆಸಬಹುದು. ಹಾಗೂ ರೈತರು ಹಾಗೂ ಎಲ್ಲ ಜನಸಾಮಾನ್ಯರು ಕೂಡ ಅವರೊಂದಿಗೆ ಒಟ್ಟಾಗಿ ಆ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಅನುಕೂಲವಾಗುತ್ತೆ. ಆ ದೃಷ್ಟಿಯಿಂದ ನಮ್ಮ ಈ ಒಂದು ಕರೆಗೆ ಹೋಗೊಟ್ಟು ಶ್ರೀ ಸೂರ್ಯಕಾಂತ್ DFO ಶಿರ್ಸಿ ಅವರು ಬಂದಿದ್ದಾರೆ. ಅವರಿಗೂ ಕೂಡ ನಾನು ತಮ್ಮೆಲ್ಲರ ಪರ ಹಾರ್ದಿಕವಾಗಿರ್ತಕ್ಕಂತಹ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅಲ್ಲದೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಎಲ್ಲ ಕೇಳಿಕೊಂಡಾಗ ಎಲ್ಲ ನಮ್ಮ ಸಮುದಾಯ, ನಮ್ಮ ಭಾಗದ ಎಲ್ಲ ಮಾತೆಯರು ಹಾಗೂ ಪರಿಸರ ಪ್ರಿಯರು, ಎಲ್ಲ ತರುಣ ಯುವಕ ಸಂಘದವರು ಎಲ್ಲ ಬಂದಿದ್ದಾರೆ. ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳು ಕೂಡ ಬಂದಿದ್ದಾರೆ. ಯಾಕೆಂದರೆ ಮುಖ್ಯವಾಗಿ ವಿದ್ಯಾರ್ಥಿಗಳಲ್ಲಿ ಆಸಕ್ತಿಯನ್ನು ಮೂಡಿಸುವಂಥ ಕೆಲಸ ಮಾಡಬೇಕಾಗಿದೆ. ವಿದ್ಯಾರ್ಥಿಗಳು ಮುಂದಿನ ಯುವಕರು,
ದೇಶದ ಒಂದು ಶಕ್ತಿ. ಆ ಒಂದು ಸಸ್ಯ ಲೋಕವನ್ನ ನಾವು ನೋಡಲೇಬೇಕು. ಇವತ್ತು ಬೆಳಗ್ಗೆ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ನಡೆದಂತಹ ರಾಷ್ಟ್ರೀಯ ಒಂದು ಸಮ್ಮೇಳನ ಏನ್ ನಡೀತು ಸಸ್ಯಶಾಸ್ತ್ರಜ್ಞರದು, ಅವ್ರ ಮುಂದೆ ನಾನು ಸಸ್ಯಲೋಕದ ಪರಿಚಯವನ್ನು ಮಾಡಿಕೊಟ್ಟೆ. ಇಡೀ ಪಶ್ಚಿಮ ಘಟ್ಟದ ಅತ್ಯಂತ ಅಪರೂಪದ ಸಸ್ಯವನ್ನ ಆ ಸಸ್ಯ ಸಮೂಹ ಅಲ್ಲಿ ಬೆಳೆದು ನಿಂತಿದೆ. ಇದು ಇಡೀ ಪಶ್ಚಿಮ ಘಟ್ಟಕ್ಕೆ ಮಾದರಿಯಾಗಿದೆ. ನಮಗೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ನಮ್ಮ ಜೊತೆಗಿದ್ದಾರೆ. ಈ ವೃಕ್ಷಾರೋಪಣ ಅಭಿಯಾನದಲ್ಲಿ ಸಸ್ಯಲೋಕದ ಒಂದು ಪುನಶ್ಚೇತನ ಕಾರ್ಯಕ್ರಮಗಳಲ್ಲಿ ಹಾಗೂ ಪೂಜ್ಯ ಸ್ವಾಮೀಜಿ ಈ ಸಮಿತಿಯ ಅಧ್ಯಕ್ಷರು ಎಲ್ಲರೂ ಸೇರಿ ನಮ್ಮ ಗೌರವಾನ್ವಿತ ಅಂದಿನ ಮುಖ್ಯಮಂತ್ರಿ ಆಯ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರನ್ನ ಮತ್ತು ಬೃಹತ್ ನೀರಾವರಿ ಮಂತ್ರಿಗಳಾಯ್ತಕ್ಕಂಥ ಅಂದಿನ ಡಿ.ಕೆ. ಶಿವಕುಮಾರ್ ಅವರಿಗೆ ಶ್ರೀಗಳ ಕೊಟ್ಟಂತ ಆದೇಶ ಮತ್ತು ಸಂದೇಶವನ್ನ ಮನವಿಯನ್ನ ಕೊಡೋದ್ರ ಮುಖಾಂತರ ಈ ಭಾಗದ ಜನಗಳ ಮತ್ತು ಈ ಡ್ಯಾಮ್ ಅನ್ನ ಕಟ್ಟಿದ್ರೆ ಏನು ಆಗಬಹುದು ಅನ್ನೋಂಥ ಅರಿವನ್ನ ಈಗಾಗಲೇ ಅವರ ಸಂದೇಶವನ್ನ ಮುಟ್ಟಿಸಿರುವಂತಹದ್ದು. ಅದ್ರ ಜೊತೆಯಲ್ಲಿ ಈಗಾಗಲೇ ಅನಂತ ಅಶರು ಕೂಡ ಹೇಳಿದರು. ಮಾನ್ಯ ಕಾಗೇರಿ ಸಾಹೇಬರ ಮುಖಂಡತ್ವದಲ್ಲಿ ನಾವೆಲ್ಲರೂ ಕೂಡ ನಿಯೋಗ ದಿಲ್ಲಿಗೂ ಕೂಡ ಹೋಗಿ ಬೆಳಗಿನಿಂದ ಸಾಯಂಕಾಲವರೆಗೂ ಕೂಡ ಸಂಬಂಧಪಟ್ಟ ಮಂತ್ರಿಗಳನ್ನ ಸಂಪರ್ಕನ ಮಾಡಿ ಅವರು ಕೂಡ ಸಾಕಷ್ಟು ನಮ್ಮ ಸಮಯವನ್ನು ಕೊಟ್ಟು ಕೊಳ್ಳೋದು ಯಾವತ್ತಿಗೂ ಸಹ ಅದು ಸದಾ ಕಾಲದಲ್ಲಿ ಒಂದು ಪರಿವರ್ತನೆಗೆ ಕಾರಣ ಆಗುವಂಥದ್ದು. ಹಾಗಾಗಿ ಇಂತಹ ಒಂದು ಸಂದರ್ಭದಲ್ಲಿ ನಾವು ಪರಿಸರ ರಕ್ಷಣೆಗೆ ಬೇಕಾದಂತಹ ಜವಾಬ್ದಾರಿಯನ್ನು ಸ್ವೀಕರಿಸ್ತಾ ಮುಂದಿನ ಪೀಳಿಗೆಗಳಿಗೆ ಇದನ್ನು ಹಸ್ತಾಂತರಿಸೋದಕ್ಕೆ ಬೇಕಾದಂತಹ ಆ ಅರಿವನ್ನ ಸಂಘಟಿತವಾಗಿ ಜಾಗೃತವಾಗಿ ನಾವು ಇಡೋದಕ್ಕೆ ಇಲ್ಲಿಯ ನದಿ ಘಟ್ಟದಲ್ಲಿ ಮಲೆನಾಡಿನ ಮಧ್ಯದಲ್ಲಿ ನಾವೆಲ್ಲ ಇದ್ದೇವೆ. ಇಂತಹ ಮಲೆನಾಡನ್ನು ಏನು ಮಾಡ್ತಾ ಇದ್ದಾರೆ ಅಂತ ಕೇಳಿದರೆ ಸುಡುಗಾಡು ಮಾಡ್ತಿದ್ದಾರೋ ಎನ್ನುವಂಥದ್ದು ನಮಗೆ ಅನಿಸ್ತಾ ಇದೆ ಈಗ. ಯಾಕೆಂತ ಕೇಳಿದರೆ ಈಗ ನಾವು ನೋಡ್ತಾ ಇದ್ದೇವೆ ಬೇಡತಿ ನದಿಯನ್ನು ಹೊರಗಡೆ ತಗೊಂಡೋಗಿರ್ಬೋದು, ಆವಾಗ ಲಕ್ಷಾಂತರ ವೃಕ್ಷದ ಹನನ ಎನ್ನುವಂಥದ್ದು ಆಗ್ತದೆ. ಅಥವಾ ನಮ್ಮದು ಅಘನಾಶಿನಿಯನ್ನು ತಗೊಂಡು ಹೋಗುವಂಥದ್ದು ಇರ್ಬೋದು, ಆಗಲೂ ಸಹ ಆಗ್ತದೆ. ಅದ್ರ ಜೊತೆಯಲ್ಲಿ ತಗೊಂಡು ಹೋಗೋದು ಬೇರೆ, ಆ ಡ್ಯಾಮ್ ಕಟ್ಟಿದಾಗ ಅಥವಾ ಅಣೆಕಟ್ಟನ್ನು ಕಟ್ಟಿದಾಗ ಸುತ್ತಮುತ್ತಲು ಮುಳುಗುವಂಥದ್ದು ಬೇರೆ. ಆಗ ಲಕ್ಷಾಂತರ ಮರಗಳ ಮಾರಣ ಹೋಮ ಎನ್ನುವಂಥದ್ದು ಆಗ್ತದೆ. ಅದ್ರ ಜೊತೆಯಲ್ಲಿ ಈಗ ಆಗಲೇ ನಾವು ಒಂದು ಕೈಗಾದಲ್ಲಿ ಒಂದು ಅಣು ವಿದ್ಯುತ್ ಸ್ಥಾವರನ್ನ ಇಟ್ಕೊಂಡಿದ್ದೇವೆ. ಅದೊಂಥರ ಕೆಂಡವನ್ನು ಸೆರಗಿನಲ್ಲಿಟ್ಟ ಹಾಗೆ, ಅದು ಎಷ್ಟೊತ್ತಿಗೆ ಏನಾಗ್ತದೆ ದೇವರಿಗೆ ಗೊತ್ತು. ಅದನ್ನು ಯಲ್ಲಾಪುರದ ಭಾಗದಲ್ಲಿ ನಾವು ನೋಡಿದರೆ ಅನಿಸ್ಬೋದು ಇದು ವಿಶೇಷ ಅಂತ ಅನ್ಬೋದು ನಮಗೆ. ಹೆಚ್ಚು ಕಡಿಮೆ ಪ್ರತಿ ಮನೆಯಲ್ಲಿ ಕ್ಯಾನ್ಸರ್ ರೋಗಿಗಳಿದ್ದಾರೆ. ಅದರದ ವಿಕಿರಣದ ಪರಿಣಾಮ ಇರಬಹುದು. ನಾವು ನೋಡ್ತಾ ಇದ್ದೇವೆ, ಅವರು ಅಧ್ಯಯನ ಮಾಡೋರು ಹೇಳ್ತಾರೆ ಅದರಿಂದ ಏನು ಹೊರಗಡೆ ಬರೋದೇ ಇಲ್ಲ ಎಂಬುದಾಗಿ. ಈಗಾಗಲೇ ಕಡು ಬೇಸಿಗೆಯಲ್ಲಿ ನೀರು ಶೂನ್ಯವಾಗ್ತಾ ಇದೆ. ಅದು ಇನ್ನಷ್ಟು ಹೆಚ್ಚು ದಿನಗಳ ಕಾಲ ವಿಸ್ತಾರ ಆಗ್ತದೆ. ಇಲ್ಲಿ ಯೋಜನೆ ಜಾರಿಗೆ ಬಂದಿದ್ದೆ ಹೌದು ಅಂತಾದರೆ ಆ ಒಂದು ಸಮಸ್ಯೆ ನಮಗೆಲ್ಲರಿಗೂ ಇದೆ. ಅಂಥ ಸ್ಥಳದಲ್ಲೇನೆ ನದಿಗೆ ಅತ್ಯಂತ ಹತ್ತಿರದಲ್ಲೇನೆ ನಾವೇನೇ ಗಿಡ ನೆಟ್ಟಿದ್ದೇವೆ. ಇನ್ನು ನೆಡೋದಿದೆ, ನಾಳೆ ಸಲ ನೆಡಬೇಕಲ್ಲ, ಇನ್ನು ನೆಟ್ಟಾಗಿಲ್ಲ, ಮತ್ತೆ ನಾಳೆ ಮುಂದುವರಿತದೆ. ಗಿಡ ನೆಡುವ ಉದ್ದೇಶ ಏನು? ಗಂಗಾವಳಿ, ಇದು ಗಂಗಾವಳಿ ನದಿ. ಗಂಗಾವಳಿ ಮತ್ತು ಅಘನಾಶಿನಿ ನದಿಗಳು, ಈ ಎರಡು ನದಿಗಳು ಸಂರಕ್ಷಿತರಾಗಬೇಕು. ನದಿಯ ಇಕ್ಕೆಲೆಗಳಲ್ಲಿ ಗಿಡಗಳು ನೆಡಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಈ ಒಂದು 10-12 ದಿನಗಳ ಕಾಲ ಎಲ್ಲ ಊರುಗಳಲ್ಲಿ ಅದಾಗಬೇಕು. ಅದರ ಒಂದು ಶುಭಾರಂಭ ಇವತ್ತು. ಗಿಡ ನೆಡುವ ಮೂಲಕ ಜನಾಂದೋಲನಕ್ಕೆ ಶುಭಾರಂಭದ ಕಾರ್ಯಕ್ರಮ ಇವತ್ತು ಅಂತ ಹೇಳ್ಬೋದು. ಅದು ಇವತ್ತು ಅನೇಕ ಕಡೆ ಅದನ್ನು ಮಾಡಿದ್ದಾರೆ. ಇನ್ನು ಪ್ರತಿದಿನವೂ ಅನೇಕ ಕಡೆಗಳಲ್ಲಿ ಕಾರ್ಯಕ್ರಮ ಆಗಲಿಕ್ಕಿದೆ. ಹಾಗಾಗಿ ನಮ್ಮ ಕರೆ ಏನು ಅಂತಂದರೆ, ಈ ಗಂಗಾವಳಿ ನದಿ ಮತ್ತು ಅಘನಾಶಿನಿ ನದಿಗಳು ಹಸಿರಿನ ಉಡುಗೆಯನ್ನು ಉಟ್ಟಂತಹ ನಾರಿಯರಂತೆ ಮುಂದೆ ಶೋಭಿಸಬೇಕು. ಆ ಹಸಿರಿನ ಉಡುಗೆಯನ್ನು ಉಟ್ಟಂತಹ ಗಂಗಾವಳಿ ನದಿ ಮತ್ತು ಅಘನಾಶಿನಿ ನದಿ ಹೇಳ್ತಾ ಇದ್ದಾಳೆ, ನಾನು ಹಸಿರು ಸೇರಿ ಕೈ ಹಾಕಿ ಬರಬೇಡಿ ಜೋಕೆ ಅಂತ. ಅದನ್ನ ನೆನಪು ಮಾಡೋದಕ್ಕೋಸ್ಕರ ಈ ಕಾರ್ಯಕ್ರಮ. ವಿಶ್ವದಲ್ಲಿ
ಪರಿಸರದ ಬಗ್ಗೆ ಜಾಗೃತಿ ಕಾರ್ಯಕ್ರಮ, ಅದರ ಹಿನ್ನೆಲೆ ಇರುವಂಥ ವಿಶ್ವೇಶ್ವರ ಹೆಗಡೆ ಅವ್ರ ಮಾತನ್ನೆಲ್ಲ ನಾವು ಕೇಳಿದ್ವಿ. ಪರಿಸರದ ಬಗ್ಗೆ ಇಷ್ಟೊಂದು ಕಾಳಜಿ ಬರೋದಕ್ಕೆ ಕಾರಣ ಏನು ಅಂತಂದರೆ, ವಿಶ್ವದಲ್ಲಿಯೇ ಬರೀ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ನಮ್ಮ ನಾಡಿನಲ್ಲಿ ಮಾತ್ರ, ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಇದು ವಿಶ್ವದಲ್ಲೇ ಪರಿಸರ ಸಾಕಷ್ಟು ಹಾನಿಗೆ ಒಳಗಾಗಿದೆ. ಅದರಲ್ಲಿ ಮನುಷ್ಯನ ಕೊಡುಗೆಗಳೇ ಜಾಸ್ತಿ. ಪ್ರಕೃತಿ ವಿಕೋಪಗಳಿಗಿಂತಲೂ ಮನುಷ್ಯ ಹಾಳು ಮಾಡಿದ್ದೇ ಜಾಸ್ತಿ. ಹಾಗಾಗಿ ಇಷ್ಟೊಂದು ಜಾಗೃತಿ ಮೂಡಿಸುವಂಥ ಅವಶ್ಯಕತೆ ಬಂತು. ಈ ಸಂದರ್ಭದಲ್ಲಿ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಪರಿಸರದ ಬಗ್ಗೆ ಎಷ್ಟು ಮಹತ್ವ ಇದೆ ಅಂತ ಹೇಳಿ. ಅದಕ್ಕಾಗಿ ನನ್ನ ಅಭಿಪ್ರಾಯ ಏನಂತಂದರೆ, ಎಲ್ಲೇ ಆಗಲಿ ಪರಿಸರ ಮತ್ತು ಕೃಷಿ ಪರಸ್ಪರ ವಿರೋಧವಾಗಿ ವ್ಯಕ್ತವಾದಾಗ, ಒಂದರ ಮಧ್ಯೆ ಇನ್ನೊಂದಕ್ಕೆ ವಿರೋಧ ಅಗತ್ಯ ಬಂದಾಗ ಪರಿಸರವನ್ನೇ ನಾವು ಆಯ್ಕೆ ಮಾಡ್ಕೋಬೇಕು. ಅಥವಾ ಪರಿಸರ ಮತ್ತು ಅಭಿವೃದ್ಧಿ ಒಂದಕ್ಕೊಂದಕ್ಕೆ ವಿರೋಧವಾಗಿ ಬಂತು ಅಂತ ಬಂದಾಗ ಅಲ್ಲಿ ನಾವು ಪರಿಸರವನ್ನೇ ಆಯ್ಕೆ ಮಾಡ್ಕೋಬೇಕು. ಈಗಿಲ್ಲಿ ಎರಡೂ ಸೇರ್ಕೊಂಡಿದೆ. ಈ ನದಿ ತಿರುವಿನಲ್ಲಿ ತೆಗೆದುಕೊಂಡು ಹೋಗತಕ್ಕಂಥ ನೀರು ಕೃಷಿಗೆ ಮತ್ತು ನಗರದ ಬಳಕೆಗೆ ಅಂತೇಳಿ ಹೇಳ್ತಾ ಇದ್ದಾರೆ. ಕುಡಿಯೋ ನೀರು ಅಂತೇಳಿ ಮೊಟ್ಟ ಮೊದಲ ಶಬ್ದ, ಯಾಕಂದ್ರೆ ಯೋಜನೆಗೆ ಒಪ್ಪಿಗೆ ಸಿಗೋದಕ್ಕೋಸ್ಕರ. ಆಮೇಲೆ ಹಿಂದ್ಗಡೆ ಕೃಷಿಯೂ ಇದೆ, ನಗರದ ಬಳಕೆ ಕೂಡ ಇದೆ. ಈ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ಇದನ್ನು ಇತರರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.